ನೋಡ್ರಿ, ಸುಮಾರು ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಬಡವರಿಗೆ ದುಡ್ಡು ಕೊಡ್ತಾ ಇಲ್ಲ, ಸುಮ್ಮನೆ ನೀವು ಮಾತು ಕೊಟ್ಟಿದ್ದೀರಿ ಅದ್ರ ಪ್ರಕಾರ ದುಡ್ಡು ಕೊಡ್ತಾ ಇಲ್ಲ ಅಂಥೇಳಿ ಪ್ರಶ್ನೆಯನ್ನು ಎತ್ತಲಾಗಿತ್ತು. ಅದಕ್ಕೆ ಮಂತ್ರಿಗಳು ತಪ್ಪು ಉತ್ತರ ಕೊಟ್ಟರು. ನೀವು ಉತ್ತರ ತಪ್ಪು ಕೊಡ್ತಾ ಇದ್ದೀರಿ, ಸದನಕ್ಕೆ ಮಾಹಿತಿಯನ್ನು ಮುಚ್ಚಿಡ್ತೀರಿ ಅಂತ ಹೇಳಿದಾಗೂ ಕೂಡ ಮಂತ್ರಿಗಳು ಭಾಳ ಜೋರು ಬಾಯಿ ಮಾಡಿ ಶಾಸಕರನ್ನ ಕೂಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ಸಂಪೂರ್ಣ ಮಾಹಿತಿ ಹೊರಗೆ ಬಂದೈತಿ. ಸುಮಾರು 10-12 ಬೇರೆ ಬೇರೆ ಜಿಲ್ಲೆಗಳಿಂದ ಇನ್ಫಾರ್ಮೇಷನ್ ಬಂದೈತಿ. ಸುಮಾರು 5,000 ಕೋಟಿ ಅಷ್ಟು ದುಡ್ಡನ್ನು ಇನ್ನೂ ತನಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಆದರೆ ಸದನಕ್ಕೆ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಂತ್ರಿಗಳು ಇವತ್ತು ತಪ್ಪಿಸಿ ಓಡಾಡುವಂಥ ಕೆಲಸ ಮಾಡ್ತಿದ್ದಾರೆ. 2 ದಿನದಿಂದ ಇದಕ್ಕೆ ಉತ್ತರ ಕೊಡಬೇಕಾಕೈತಿ ಅಂಥೇಳಿ ಅವರು ಸದನಕ್ಕೆ ಬಂದಿಲ್ಲ. ಇವತ್ತಾದರೂ ಅವ್ರು ಬರ್ತಾರನ್ನ ನಾವು ನೋಡ್ತೇವೆ. ಗೃಹಲಕ್ಷ್ಮಿ ಯೋಜನೆ ಏನಾದರೂ ಭ್ರಷ್ಟಾಚಾರ ಆಗಿದೆ ಅಂತ ಅದನ್ನು ಏನೋ ಸ್ಕ್ಯಾಮ್ ಗೇಮ್ ಏನಾರಾಗಿದೆ ಅಂತ ಇಲ್ಲ, ಅದರ ಡೈರೆಕ್ಟ್ಲಿ ಮನಿ ದುಡ್ಡು ಟ್ರಾನ್ಸ್ಫರ್ ಆಗ್ತೈತೆ, ಅದರಲ್ಲಿ ಭ್ರಷ್ಟಾಚಾರ ಆಗೋ ಪ್ರಶ್ನೆ ಇಲ್ಲ. ಆದರೆ ದುಡ್ಡು ಮುಟ್ಸಿಲ್ಲ ಸರ್ಕಾರಕ್ಕೆ. ಐತಲ್ಲಿ ಬದ್ಧತೆ ಬೇಕಲ್ಲ ದುಡ್ಡು ಕೊಡ್ಬೇಕಂತ, ಆ ಬದ್ಧತೆ ಇಲ್ಲ ಸರ್ಕಾರಕ್ಕೆ.